ವಾಹನ ನಿರ್ವಹಣೆ ಮಾಡುವ ಅಧಿಕಾರ ಇರೋದು ಸಾರಿಗೆ ಇಲಾಖೆಗೆ ಮಾತ್ರ. ಇಂಥ ಇಲಾಖೆಯಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಕೊರತೆಯಿಂದ ಕೇಂದ್ರ ಕಚೇರಿಯಲ್ಲೇ ನಕಲಿ ಪರ್ಮಿಟ್ ದಂಧೆ ರಾಜಾರೋಷವಾಗಿ ನಡೀತಾ ಇದೆ. ಈ ಮಹಾದಂಧೆಗೆ ಲಂಚಬಾಕ ಅಧಿಕಾರಿಗಳ ಸಪೋರ್ಟ್ ಇದ್ದು ಆಫೀಸರ್ಸ್ ಸಹಿಯನ್ನೇ ಫೋರ್ಜರಿ ಮಾಡಿ ಲಕ್ಷ ಹಣ ಸುಲಿಗೆ ಮಾಡ್ತಿರೋದು ಬಯಲಾಗಿದೆ. ಆರ್ಟಿಒ ಕೇಂದ್ರ ಕಚೇರಿಯಲ್ಲೇ ಬಸ್ಗಳ ನಕಲಿ ಪರ್ಮಿಟ್ ದಂಧೆ. ಲಕ್ಷ ದುಡ್ಡು ಕೊಟ್ರೆ ಮಧ್ಯವರ್ತಿಗಳೇ ಕೊಡುತ್ತಾರೆ ಪರ್ಮಿಟ್. ಶಾಂತಿನಗರ ಆರ್ಟಿಒ ಕೇಂದ್ರ ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ಜೋರಾಗಿಯೇ ಇದೆ. ಅವರ ಕೈಯನ್ನ ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಸಾಕು, ಆಯುಕ್ತರ ಸಹಿಯನ್ನೇ ಫೋರ್ಜರಿ ಮಾಡಿ ನಿಮಗೆ ಯಾವ ವಾಹನದ ಪರ್ಮಿಟ್ ಬೇಕೋ ಅದನ್ನೇ ಮಾಡಿಕೊಡ್ತಿರೋದು ಬೆಳಕಿಗೆ ಬಂದಿದೆ. ರಿಜಿಸ್ಟ್ರೇಷನ್ ಆದ ಹೊಸ ಬಸ್ಗಳಿಗೆ ಪರ್ಮಿಟ್ ಕೊಡಿಸುವ ನೆಪದಲ್ಲಿ ಮಧ್ಯವರ್ತಿಗಳು ಚಾಲಕರಿಂದ ಹಣ ವಸೂಲಿ ಮಾಡುತ್ತಿದ್ದಾರೆ. ಶಾಂತಿನಗರ ಆರ್ಟಿಒ ಆಯುಕ್ತರು ಹಾಗೂ ಇಲಾಖೆಯ ಸೀಲ್ಗಳನ್ನ ಬಳಸಿ ಖಾಸಗಿ ವಾಹನ ಮಾಲೀಕರಿಗೆ ಪರ್ಮಿಟ್ ಮಾಡಿಸಿಕೊಡ್ತಿದ್ದಾರೆ. ಇತ್ತೀಚೆಗೆ ಓಂಕಾರ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮಾಲೀಕ ಬಾಲರಾಜ್ ಬಳಿ ದಲ್ಲಾಳಿಗಳು ಹಣ ಪಡೆದು ಅವರ KA51 AC 7779 ಬಸ್ಗೆ ನಕಲಿ ಪರ್ಮಿಟ್ ನೀಡಿರೋದು ಬೆಳಕಿಗೆ ಬಂದಿದೆ. ಆರ್ಟಿಒ ಕೇಂದ್ರ ಕಚೇರಿಯಲ್ಲಿ ಪರ್ಮಿಟ್ ಪಡೆದ ಬಾಲರಾಜ್ ಕೇರಳಕ್ಕೆ ಟ್ರಿಪ್ ಹೋಗಿದ್ರು. ಆಗ ಕೇರಳ ಸಾರಿಗೆ ಇಲಾಖೆ ಅಧಿಕಾರಿಗಳು ಬಸ್ನ ತಪಾಸಣೆ ನಡೆಸಿದಾಗ ಇದು ನಕಲಿ ಪರ್ಮಿಟ್ ಅನ್ನೋದು ಗೊತ್ತಾಗಿದೆ. 7779 ಆಗ ಇಲ್ಲ ಅದು ದೋಖಾ ಪರ್ಮಿಟ್ ಕೊಟ್ಟಿರೋದು. ಗಾಡಿ ಒರಿಜಿನಲ್ ಪರ್ಮಿಟ್ ಇವಾಗ ಬಂದಿದೆ. ನಾನು ಗಾಡಿ ಓಡಿಸೇ ಇಲ್ಲ. ನನಗೆ ಯಾವಾಗ ಶಬರಿಮಲೆ ಟ್ರಿಪ್ಪಲ್ಲಿ ಈ ಥರ ಅಂತ ಗೊತ್ತಾಯಿತು, ನನ್ನ ಗಾಡಿ ನೀನು 6 ತಿಂಗಳಾಯಿತು ಸರ್. ಇಲ್ಲ, ಇವಾಗ ಯಾರು ತಪ್ಪು ಮಾಡಿದಾರೋ ಅವ್ರು ಒಪ್ಕೊಂಡಿದ್ದಾರೆ, ಸಾಲ್ವ್ ಮಾಡಿಕೊಡ್ತೀನಿ ಅಂತ ನೋಡ್ತೀನಿ. ಮಧ್ಯವರ್ತಿಗಳು ಯಾರು ನನ್ನ ಹತ್ರ ತೊಗೊಂಡಿದ್ರು ಅವ್ರು ಒಪ್ಕೊಂಡಿದ್ದಾರೆ. ಅವ್ರು ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಕ್ಲಿಯರ್ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಹೊಸ ಬಸ್ಗಳಿಗೆ ರಸ್ತೆ ಪರವಾನಗಿ ಕಡಿತಗೊಂಡು ವರ್ಷಗಳೇ ಕಳೆದಿವೆ. ಆದರೂ ಕೂಡ ಬಸ್ಗಳಿಗೆ ಮನಸ್ಸಿಗೆ ಬಂದಂತೆ ರೋಡ್ ಪರ್ಮಿಟ್ ಸಿಗುತ್ತಿವೆ. ಅಧಿಕಾರಿಗಳ ಸಹಿಯನ್ನೇ ಫೋರ್ಜರಿ ಮಾಡಿ ಖದೀಮರು ಕೆಲ ಚಾಲಕರಿಗೆ ಪರ್ಮಿಟ್ ಕೊಡಿಸುತ್ತಿರೋದು ಬೆಳಕಿಗೆ ಬಂದಿದೆ. ಆದಾಗ್ಯೂ ಇದರ ಬಗ್ಗೆ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿ ತಲೆ ಕೆಡಿಸಿಕೊಳ್ತಿಲ್ಲ. ಈ ಬಗ್ಗೆ ಅಪರ ಸಾರಿಗೆ ಆಯುಕ್ತರನ್ನ ಪ್ರಶ್ನಿಸಿದ್ರೆ ಅವರು ಹೇಳುವ ಕಥೆಯೇ ಬೇರೆ. ಜವಾಬ್ದಾರಿ ನನಗೆ ಹೇಳಕ್ಕಾಯ್ತದ. 3 ವರ್ಷ ದುಡ್ಡು ಕೊಟ್ಟಿದ್ದಾರೆ. 3 ವರ್ಷ ದುಡ್ಡು ಕೊಟ್ಟಿದ್ದೀನಿ ಕೊಡಬೇಕಾಗಿದೆ. 2100 ಫೀಸ್ ಇಲ್ಲಿ ಯಾರಿಗಾದ್ರು ಇಷ್ಟು ದಿನ ಆರ್ಟಿಒ ಕಚೇರಿಗಳಲ್ಲಿ ನಡೆಯುತ್ತಿದ್ದ ಪರ್ಮಿಟ್ ದಂಧೆ ಇದೀಗ ಕೇಂದ್ರ ಕಚೇರಿಯಲ್ಲಿ ನಡೆಯೋದಕ್ಕೆ ಶುರುವಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ನಕಲಿ ದಂಧೆಗೆ ಕಡಿವಾಣ ಹಾಕುತ್ತಾರಾ ಕಾದು ನೋಡಬೇಕಿದೆ. ಕೃಷ್ಣಮೂರ್ತಿ, TV5 ಬೆಂಗಳೂರು.